ತುಲಾರಾಶಿ ಮಹಾಶಿವರಾತ್ರಿಯಿಂದ ಯುಗಾದಿಯವರೆಗಿನ 33 ದಿನಗಳ ಭವಿಷ್ಯ. ಯಾವಾಗಲೂ ಸಮತೋಲನವನ್ನು ಬಯಸುವ ನ್ಯಾಯಪ್ರಿಯ ಹಾಗೂ ಕಲಾತ್ಮಕ ಮನೋಭಾವದ ತುಲಾರಾಶಿಯವರೇ, ಬನ್ನಿ ನಮ್ಮ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯವೇನೆಂದರೆ, ನಿಮ್ಮ ಜೀವನದ ಅತ್ಯಂತ ಪ್ರಭಾವಶಾಲಿ ಹಾಗೂ ಮಹತ್ವದ 33 ದಿನದ ರಹಸ್ಯವೇನು ಎಂದು ತಿಳಿದುಕೊಳ್ಳುವ ಸಮಯ. ಫೆಬ್ರವರಿ 15ಕ್ಕೆ ಮಹಾಶಿವರಾತ್ರಿ ಇರುವುದು. ಮಹಾಶಿವರಾತ್ರಿ ಜಗತ್ತಿನಾದ್ಯಂತ ಆಚರಿಸಲ್ಪಡುವ ವಿಶೇಷ ವ್ರತ. ಮಹಾಶಿವರಾತ್ರಿ ಎಂದರೆ ಶಿವನ ವಿಶ್ರಾಂತಿಯ ಕಾಲ. ಮಾಘನ್ ಕೃಷ್ಣ ಚತುರ್ದಶಿಯಂದು ದೇವಲೋಕದಲ್ಲಿ, ಅಂದರೆ ಅಲ್ಲಿಯ ಕಾಲಗಣನೆಗೆ ಅನುಸಾರ, ಪ್ರತಿದಿನ ಶಿವನು ರಾತ್ರಿಯ 1 ಪ್ರಹರ ವಿಶ್ರಾಂತಿಯನ್ನು ಪಡೆಯುವಾಗ ಅದು ಪೃಥ್ವಿಯ ಮೇಲೆ ವರ್ಷಕ್ಕೊಂದು ಸಲ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಈಗ ವಿಷಯವೇನು ಎಂದರೆ, ಈ ಮಹಾಶಿವರಾತ್ರಿಯ ದಿನದಿಂದ ಮುಂದಿನ 33 ದಿನಗಳ ಕಾಲ, ಅಂದರೆ ಸರಿಯಾಗಿ ಯುಗಾದಿಯ ಅಮಾವಾಸ್ಯೆಯವರೆಗೆ ನಿಮ್ಮ ಬದುಕಿನಲ್ಲಿ ಏನು ಸಂಭವಿಸುತ್ತದೆ? ಯಾವ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು? ಹಣಕಾಸಿನ ಸ್ಥಿತಿಗತಿ ಹೇಗಿದೆ? ನಿಮ್ಮ ಕೆಲಸದ ವಿಷಯದಲ್ಲಿ ಏನಾಗುವುದು? ನಿಮ್ಮ ಆರೋಗ್ಯ ಸ್ಥಿತಿಯಲ್ಲಿ ಯಾವ ಗಮನ ಅಗತ್ಯ ವಹಿಸಬೇಕು? ದೊಡ್ಡ ಕೆಲಸಗಳು ಮಾಡಬೇಕಾ ಅಥವಾ ಮಾಡಬಾರದಾ? ಯಾವ ದಿನ ಶುಭಕಾರಕವಾದ ಫಲಗಳು ಸಿಗುತ್ತವೆ? ಯಾವ ದಿನ ಅಶುಭಕಾರಕವಾದ ದಿನಗಳಿವೆ? ಶುಭ ಫಲ ಪಡೆಯುವುದಕ್ಕೆ ಪರಿಹಾರಗಳು ಏನು ಮಾಡಬೇಕು ಎನ್ನುವ ಪ್ರಶ್ನೆಗಳಿಗೆ ಖಂಡಿತ ಈ ವಿಡಿಯೋದಲ್ಲಿ ಸ್ಪಷ್ಟವಾದ ಉತ್ತರ ಸಿಗುತ್ತದೆ. ಈ ವಿಡಿಯೋದಿಂದ ನಿಮಗೆ ಎಷ್ಟು ಅನುಕೂಲವಾಗುತ್ತದೆ ಎಂದು ವಿಡಿಯೋದ ಕೊನೆಯಲ್ಲಿ ಖಂಡಿತ ಅರ್ಥವಾಗುತ್ತದೆ. ವಿಡಿಯೋ ಪ್ರಾರಂಭದಲ್ಲಿ ಮಹಾಶಿವನ ಹೆಸರನ್ನು ಕಮೆಂಟ್ ಮಾಡುವ ಮೂಲಕ ಸ್ಮರಿಸುತ್ತಾ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ತುಲಾರಾಶಿಯ ಅಧಿಪತಿಯಾದ ಶುಕ್ರನು ಈ ಅವಧಿಯಲ್ಲಿ ನಿಮ್ಮ ಸುಖ ಹಾಗೂ ಸೌಂದರ್ಯದ ಸ್ಥಾನಗಳನ್ನು ಪ್ರಬಲಗೊಳಿಸುತ್ತಿದ್ದಾನೆ. ಫೆಬ್ರವರಿ 15ರ ಮಹಾಶಿವರಾತ್ರಿಯ ನಂತರ ನಿಮ್ಮಲ್ಲಿ ಹೊಸದೊಂದು ಆತ್ಮವಿಶ್ವಾಸ ಹಾಗೂ ಆಕರ್ಷಕ ವ್ಯಕ್ತಿತ್ವ ಮೂಡಲಿದೆ. ವಾಯುತತ್ವದ ರಾಶಿಯಾದ ಕಾರಣ ನಿಮ್ಮ ಆಲೋಚನೆಗಳು ಅತ್ಯಂತ ವೇಗವಾಗಿ ಹಾಗೂ ಸೃಜನಾತ್ಮಕವಾಗಿ ಇರಲಿವೆ. ನೀವು ಕೈಗೊಳ್ಳುವ ಸಾಮಾಜಿಕ ಕಾರ್ಯಗಳಲ್ಲಿ ಹಾಗೂ ಸಂಬಂಧಗಳಲ್ಲಿ ನಿಮಗೆ ಗೌರವ ಲಭಿಸುವುದು ನಿಶ್ಚಿತ. ಈ 33 ದಿನಗಳಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ ಒಂದು ರೀತಿಯ ವೈಭವ ಹಾಗೂ ಮಾನಸಿಕ ನೆಮ್ಮದಿಯನ್ನು ನೀವು ಕಾಣಲಿದ್ದೀರಿ. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ಈ ಕಾಲವು ಹೂಡಿಕೆಗಳಿಗೆ ಪೂರಕವಾಗಿದೆ. ಧನಕಾರಕ ಗುರು ಹಾಗೂ ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಅನುಗ್ರಹದಿಂದಾಗಿ ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಯ ಯೋಗಗಳು ದಟ್ಟವಾಗಿವೆ. ನೀವು ಈ 33 ದಿನಗಳಲ್ಲಿ ಮಾಡುವ ಆರ್ಥಿಕ ಯೋಜನೆಗಳು ದೀರ್ಘಕಾಲದ ಲಾಭವನ್ನು ತಂದುಕೊಡಲಿವೆ. ವಸ್ತ್ರಾಭರಣ, ಸೌಂದರ್ಯವರ್ಧಕ ಅಥವಾ ಕಲಾತ್ಮಕ ವಸ್ತುಗಳ ವ್ಯವಹಾರದಲ್ಲಿ ತೊಡಗಿರುವ ತುಲಾರಾಶಿಯವರಿಗೆ ನಿರೀಕ್ಷೆಗೂ ಮೀರಿದ ಲಾಭ ದೊರೆಯುವ ಸಾಧ್ಯತೆಯಿದೆ. ನೀವು ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿದ್ದರೆ ಇದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಯೋಗ್ಯವಾದ ಸಮಯವಾಗಿದೆ. ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ಉದ್ಯೋಗಸ್ಥರಿಗೆ ಈ ಅವಧಿಯು ಪದೋನ್ನತಿಯ ಮುನ್ಸೂಚನೆಯನ್ನು ನೀಡಲಿದೆ. ತುಲಾರಾಶಿಯವರ ವಿಶೇಷತೆಯಾದ ಮುತ್ಸದ್ದಿತನ ಹಾಗೂ ಎಲ್ಲರನ್ನೂ ಸಮಾನವಾಗಿ ಕಾಣುವ ಗುಣವು ಈ ಸಮಯದಲ್ಲಿ ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸಲಿದೆ. ಕಚೇರಿಯಲ್ಲಿ ಕಿರಿಕಿರಿ ಉಂಟುಮಾಡುತ್ತಿದ್ದ ಸಮಸ್ಯೆಗಳು ಬಗೆಹರಿದು ನಿಮ್ಮ ಕ್ರಿಯಾಶೀಲತೆಗೆ ತಕ್ಕ ಪ್ರತಿಫಲ ದೊರೆಯಲಿದೆ. ಮಾಧ್ಯಮ, ಸಿನಿಮಾ ಅಥವಾ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ತುಲಾರಾಶಿಯವರಿಗೆ ಈ 33 ದಿನಗಳ ಒಳಗಾಗಿ ದೊಡ್ಡ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಕುಟುಂಬ ಹಾಗೂ ವೈಯಕ್ತಿಕ ಜೀವನದಲ್ಲಿ ಈ ಸಮಯವು ಪ್ರೀತಿ ಹಾಗೂ ಪ್ರೇಮದಿಂದ ಕೂಡಿರಲಿದೆ. ಶುಕ್ರನ ಪ್ರಭಾವವು ದಾಂಪತ್ಯ ಜೀವನದಲ್ಲಿ ಮಧುರತೆಯನ್ನು ಹೆಚ್ಚಿಸಲಿದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಅಥವಾ ಹಬ್ಬದ ಸಡಗರದಲ್ಲಿ ಭಾಗಿಯಾಗುವ ಅವಕಾಶ ಸಿಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ಇರುವವರಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆಯಿದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ನಡೆಯಲಿದ್ದು, ಯುಗಾದಿ ಹಬ್ಬದ ವೇಳೆಗೆ ಕುಟುಂಬದಲ್ಲಿ ಮಂಗಳಕರ ವಾತಾವರಣ ನಿರ್ಮಾಣವಾಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ಮಧ್ಯಮ ಫಲದಾಯಕವಾಗಿದೆ. ಮಾನಸಿಕವಾಗಿ ನೀವು ಸಂತೋಷವಾಗಿದ್ದರೂ ಸಹ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕಿಡ್ನಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಹೆಚ್ಚು ನೀರು ಕುಡಿಯುವುದು ಹಾಗೂ ಪೌಷ್ಟಿಕ ಆಹಾರ ಸೇವಿಸುವುದು ನಿಮ್ಮ ಆರೋಗ್ಯವನ್ನು ಕಾಪಾಡಲಿದೆ. ಯೋಗ ಅಥವಾ ನೃತ್ಯದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ದೈಹಿಕ ಶಕ್ತಿಯನ್ನು ವೃದ್ಧಿಸಲಿದೆ. ಇನ್ನು ತುಂಬ ಮುಖ್ಯವಾದ ವಿಚಾರ, ಈ 33 ದಿನಗಳಲ್ಲಿ ಯಾವ ದಿನ ಶುಭ, ಯಾವ ದಿನ ಎಚ್ಚರಿಕೆ ಇರಬೇಕು ಎನ್ನುವ ವಿಷಯ ಕುರಿತಾಗಿ ತಿಳಿದುಕೊಳ್ಳೋಣ ಬನ್ನಿ. ತುಲಾರಾಶಿಯವರ ಈ 33 ದಿನಗಳ ಕಾಲಚಕ್ರದಲ್ಲಿ ಕೆಲವು ದಿನಗಳು ನಿಮಗೆ ಅದೃಷ್ಟದ ಬಾಗಿಲನ್ನು ತೆರೆದರೆ, ಇನ್ನು ಕೆಲವು ದಿನಗಳು ನಿಮ್ಮ ಸಂಯಮವನ್ನು ಪರೀಕ್ಷಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದಂತೆ ಈ ಅವಧಿಯ ಶುಭ ಹಾಗೂ ಅಶುಭ ದಿನಗಳ ವಿವರ ಇಲ್ಲಿದೆ. ಶುಭ ಫಲಗಳನ್ನು ನೀಡುವ ದಿನಗಳು:
ಈ 33 ದಿನಗಳ ಅವಧಿಯಲ್ಲಿ ಫೆಬ್ರವರಿ ತಿಂಗಳ 17, 18, 22 ಹಾಗೂ 28ನೇ ತಾರೀಖುಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿವೆ. ಈ ದಿನಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಪ್ರಭಾವ ಹೆಚ್ಚಾಗಿರುವುದರಿಂದ ಹೊಸ ವಸ್ತುಗಳ ಖರೀದಿ ಅಥವಾ ಮುಖ್ಯ ಭೇಟಿಗಳಿಗೆ ಇದು ಸುಸಮಯ. ಹಾಗೆಯೇ ಮಾರ್ಚ್ 1ನೇ ತಾರೀಖು ಹಾಗೂ ಮಾರ್ಚ್ 4ನೇ ತಾರೀಖು ಕುಟುಂಬದೊಂದಿಗೆ ಕಾಲ ಕಳೆಯಲು ಪೂರಕವಾಗಿದೆ. ಮಾರ್ಚ್ ತಿಂಗಳಿನ ಮಧ್ಯಭಾಗದಲ್ಲಿ 9, 10, 14 ಹಾಗೂ 15ನೇ ತಾರೀಖುಗಳು ಅತ್ಯಂತ ಅದೃಷ್ಟಶಾಲಿಯಾಗಿದ್ದು, ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯುಗಾದಿಯ ನಂತರ ಯಶಸ್ಸು ನೀಡಲಿವೆ. ಮಾರ್ಚ್ 17, 18 ಹಾಗೂ 19ನೇ ಯುಗಾದಿ ಹಬ್ಬದ ದಿನ ನಿಮ್ಮ ಪಾಲಿಗೆ ಅತ್ಯಂತ ಸಂಭ್ರಮದ ದಿನಗಳಾಗಿದ್ದು, ಜೀವನದಲ್ಲಿ ಹೊಸ ಹರುಷ ತರಲಿವೆ. ಎಚ್ಚರಿಕೆ ವಹಿಸಬೇಕಾದ ದಿನಗಳು. ಈ ಅವಧಿಯಲ್ಲಿ ಕೆಲವು ದಿನಗಳಲ್ಲಿ ನೀವು ಜಾಗರೂಕರಾಗಿರುವುದು ಅವಶ್ಯಕ. ಫೆಬ್ರವರಿ 19, 20 ಹಾಗೂ 25ನೇ ತಾರೀಖುಗಳಲ್ಲಿ ವಿನಾಕಾರಣ ಯಾರೊಂದಿಗೂ ವಾದಕ್ಕೆ ಇಳಿಯಬೇಡಿ. ಈ ದಿನಗಳಲ್ಲಿ ಮಾನಸಿಕ ಉದ್ವೇಗ ಹೆಚ್ಚಾಗುವ ಸಾಧ್ಯತೆ ಇದೆ. ಮಾರ್ಚ್ ತಿಂಗಳಲ್ಲಿ 2, 6 ಹಾಗೂ 13ನೇ ತಾರೀಖುಗಳಲ್ಲಿ ಹಣದ ಹೂಡಿಕೆಯಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಿ. ಈ ದಿನಗಳಲ್ಲಿ ಅತಿಯಾದ ಭೋಗಲಾಲಸೆ ನಿಮ್ಮ ಜೇಬಿಗೆ ಕತ್ತರಿ ಹಾಕಬಹುದು. ವಿಶೇಷವಾಗಿ ಮಾರ್ಚ್ 19ರ ಯುಗಾದಿ ಹಬ್ಬದ ಮುನ್ನಾ ದಿನ ಅಂದರೆ ಮಾರ್ಚ್ 18ರಂದು ವಾಹನ ಚಾಲನೆಯಲ್ಲಿ ಜಾಗರೂಕತೆ ಇರಲಿ. ಒಟ್ಟಾರೆಯಾಗಿ ಈ 33 ದಿನಗಳಲ್ಲಿ ಶುಭ ಫಲಗಳ ಪ್ರಭಾವ ಹೆಚ್ಚಾಗಿರುವುದರಿಂದ ಸವಾಲುಗಳನ್ನು ನೀವು ಧೈರ್ಯದಿಂದ ಎದುರಿಸಿ ಗೆಲ್ಲುತ್ತೀರಿ. ಇನ್ನು ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನ ಸ್ಮರಣೆಗಾಗಿ ಓಂ ಶ್ರೀ ಶುಕ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಇನ್ನು ಪರಿಹಾರಗಳನ್ನು ನೋಡೋಣ ಬನ್ನಿ. ತುಲಾರಾಶಿಯವರು 2026 ಇಸ್ವಿಯ ಈ 33 ದಿನಗಳ ಕಾಲ ತಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿಕೊಂಡು ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಮಾಡಬೇಕಾದ ಜ್ಯೋತಿಷ್ಯ ಶಾಸ್ತ್ರದ ನಿಖರವಾದ ಪರಿಹಾರಗಳು ಇಲ್ಲಿವೆ. ತುಲಾರಾಶಿಯವರಿಗೆ ಈ 33 ದಿನಗಳು ಅತ್ಯಂತ ಮಂಗಳಕರವಾಗಿದ್ದರೂ ಸಹ ಗ್ರಹಗತಿಗಳ ಅಲ್ಪ ದೋಷವನ್ನು ನೀಗಿಸಿ ನೆಮ್ಮದಿ ಪಡೆಯಲು ಕೆಲವು ಸರಳ ಪರಿಹಾರಗಳನ್ನು ಸೂಚಿಸಲಾಗಿದೆ. ಫೆಬ್ರವರಿ 15ರಿಂದ ಮಾರ್ಚ್ 19ರವರೆಗೆ ನೀವು ಮಾಡಬೇಕಾದ ವಿಶೇಷ ಆಚರಣೆಗಳು ಇಲ್ಲಿವೆ. ತುಲಾರಾಶಿಯ ಅಧಿಪತಿ ಶುಕ್ರನಾದರಿಂದ ಹಾಗೂ ಈ ಕಾಲಘಟ್ಟವು ಶಿವನ ಆರಾಧನೆಯಿಂದ ಆರಂಭವಾಗುವುದರಿಂದ ನೀವು ಪ್ರತಿದಿನ ದೇವಿಗೆ ಅಥವಾ ಮಹಾಲಕ್ಷ್ಮಿಗೆ ಬಿಳಿ ಹೂವುಗಳನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಸಾಧ್ಯವಾದರೆ ಈ 33 ದಿನಗಳ ಕಾಲ ಪ್ರತಿನಿತ್ಯ ಓಂ ನಮಃ ಶಿವಾಯ ಮಂತ್ರದ ಜೊತೆಗೆ ಲಲಿತಾ ಸಹಸ್ರನಾಮ ಅಥವಾ ಶುಕ್ರ ಅಷ್ಟೋತ್ತರವನ್ನು ಪಠಿಸಿ. ಇದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸಿ ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ನೀಡುತ್ತದೆ. ನೆಮ್ಮದಿ ವೃದ್ಧಿಗಾಗಿ ಹಾಗೂ ವೃತ್ತಿ ಜೀವನದ ರಕ್ಷಣೆಗಾಗಿ ನೀವು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಕ್ಕರೆ ಅಥವಾ ಬಿಳಿ ಸಿಹಿಯನ್ನು ನೈವೇದ್ಯವಾಗಿ ನೀಡಿ. ಶುಕ್ರನು ತುಲಾರಾಶಿಯ ಅಧಿಪತಿಯಾಗಿರುವುದರಿಂದ ಈ ಆರಾಧನೆಯು ನಿಮಗೆ ವಿಶೇಷವಾದ ಐಶ್ವರ್ಯವನ್ನು ತಂದುಕೊಡುತ್ತದೆ. ಈ ಅವಧಿಯಲ್ಲಿ ಬರುವ ಶುಕ್ರವಾರಗಳಂದು ಬಿಳಿ ಬಣ್ಣದ ಅಥವಾ ತೆಳು ಬಣ್ಣದ ವಸ್ತ್ರಗಳನ್ನು ಧರಿಸುವುದು ನಿಮಗೆ ಸಕಾರಾತ್ಮಕತೆಯನ್ನು ತರಲಿದೆ. ಆರ್ಥಿಕ ದೃಢತೆಗಾಗಿ ಹಾಗೂ ಅನಿಶ್ಚಿತ ಅಡೆತಡೆಗಳ ನಿವಾರಣೆಗಾಗಿ ಈ 33 ದಿನಗಳಲ್ಲಿ ಪ್ರತಿ ಶುಕ್ರವಾರ ಬಡ ಮುತ್ತೈದೆಯರಿಗೆ ಅಕ್ಕಿ ಅಥವಾ ಬಿಳಿ ಧಾನ್ಯಗಳನ್ನು ದಾನ ಮಾಡಿ. ಇದು ನಿಮ್ಮ ಜನ್ಮಕುಂಡಲಿಯಲ್ಲಿರುವ ಶುಕ್ರ ದೋಷಗಳನ್ನು ನಿವಾರಿಸಿ ಜೀವನದಲ್ಲಿ ಸುಖ ಭೋಗಗಳನ್ನು ಹೆಚ್ಚಿಸುತ್ತದೆ. ಮನೆಯ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ಹಾಗೂ ಸುಗಂಧ ದ್ರವ್ಯಗಳನ್ನು ಬಳಸಿ. ಮನೆಯ ಈಶಾನ್ಯ ಮೂಲೆಯಲ್ಲಿ ದೀಪ ಹಚ್ಚಿ ಪೂಜಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ಯುಗಾದಿ ಹಬ್ಬದ ವೇಳೆಗೆ ನಿಮ್ಮ ಮನೆಯಿಂದ ದೂರವಾಗಲಿವೆ. ವೈಯಕ್ತಿಕವಾಗಿ ನೀವು ಹಿರಿಯ ಮುತ್ತೈದೆಯರ ಅಥವಾ ಸ್ತ್ರೀಯರ ಆಶೀರ್ವಾದ ಪಡೆಯುವುದರಿಂದ ಭಾಗ್ಯೋದಯವಾಗುತ್ತದೆ. ಮಲಗುವ ಮುನ್ನ ಶಿವನ ಸ್ಮರಣೆ ಮಾಡುವುದರಿಂದ ಅತಿಯಾದ ಆಲೋಚನೆಗಳು ದೂರವಾಗಿ ನೆಮ್ಮದಿಯ ನಿದ್ರೆ ಲಭಿಸುತ್ತದೆ. ಈ ಸರಳ ಪರಿಹಾರಗಳನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಮಾಡುವುದರಿಂದ ಮಹಾಶಿವನ ಹಾಗೂ ಶುಕ್ರದೇವನ ಕೃಪೆಯೊಂದಿಗೆ ನಿಮ್ಮ ಜೀವನದಲ್ಲಿ ಸಂತೋಷದ ಮಳೆ ಸುರಿಯಲಿದೆ. ಈ 33 ದಿನಗಳ ಕಾಲ ನೀವು ಮಾಡುವ ಸಣ್ಣ ಪುಟ್ಟ ಸೇವಾ ಕಾರ್ಯಗಳು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲಿವೆ. ಸಮತೋಲಿತ ಜೀವನವೇ ನಿಮ್ಮ ಅತಿದೊಡ್ಡ ಶಕ್ತಿ ಎಂಬುದನ್ನು ಮರೆಯಬೇಡಿ. ಒಟ್ಟಾರೆಯಾಗಿ ಹೇಳುವುದಾದರೆ ಈ 2026 ಇಸ್ವಿಯ ಫೆಬ್ರವರಿ 15ರಿಂದ ಮಾರ್ಚ್ 19ರವರೆಗಿನ ಈ 33 ದಿನಗಳು ತುಲಾರಾಶಿಯವರ ಜೀವನದಲ್ಲಿ ಹೊಸ ಚೈತನ್ಯದ ಅಧ್ಯಾಯವನ್ನು ಬರೆಯಲಿವೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಬಲ ಹಾಗೂ ಮಹಾಶಿವನ ಆಶೀರ್ವಾದದಿಂದ ನೀವು ಯಶಸ್ಸನ್ನು ಕಾಣುವಿರಿ. ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ವರ್ಷದ ಯುಗಾದಿಯನ್ನು ಸಡಗರದಿಂದ ಸ್ವಾಗತಿಸಲು ಈ ಕಾಲವು ನಿಮ್ಮನ್ನು ಸಿದ್ಧಗೊಳಿಸಲಿದೆ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು.
ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.